ಒಮ್ಮೆ ಕೆಲವು ವಿಜ್ಞಾನಿಗಳು ಕಪ್ಪೆಯ ವರ್ತನೆ ಅಧ್ಯಯನ ಮಾಡಲು ಒಂದು ಪ್ರಯೋಗ ಮಾಡಿದರು. ಅವರು ಒಂದು ಜೀವಂತ ಕಪ್ಪೆಯನ್ನು ಗಾಜಿನ ಜಾರ್ನಲ್ಲಿ ಇಟ್ಟು ಅದರಲ್ಲಿ ಅರ್ಧದಷ್ಟು ತಣ್ಣೀರು ತುಂಬಿದರು. ಕಪ್ಪೆ ಸುಖವಾಗಿ ಈಜುತ್ತಾ ಸಾಮಾನ್ಯವಾಗಿ ವರ್ತಿಸುತ್ತಿತ್ತು. ಸ್ವಲ್ಪ ಸಮಯದ ನಂತರ ಅವರು ಜಾರಿನ ಕೆಳಗೆ ಅಲವ್ಯ ಜ್ವಾಲೆಯನ್ನು ಹಚ್ಚಿ ನಿಧಾನವಾಗಿ ನೀರನ್ನು ಬಿಸಿ ಮಾಡಲು ಶುರು ಮಾಡಿದರು. ನೀರು ಸ್ವಲ್ಪ ಬಿಸಿಯಾಯಿತು. ಕಪ್ಪೆಗೆ ಬದಲಾವಣೆ ಆಗುತ್ತಿದ್ದರೂ ಅದು ತಕ್ಷಣ ಜಿಗಿದು ಹೊರಗೆ ಬರಲಿಲ್ಲ. ಸರಿಯಿದೆ, ಇನ್ನೂ ತಾಳಬಹುದು ಎಂದು ಅಂದುಕೊಂಡಿತ್ತು. ನೀರು ಇನ್ನೂ ಹೆಚ್ಚು ಬಿಸಿಯಾಯಿತು. ಕಪ್ಪೆ ಅಸಹನೆಯಾಗಿದ್ದರೂ ಇದನ್ನು ಸಹಿಸ್ತೇನೆ ಎಂದು ಅದರ ದೇಹತಾಪಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸಿತು. ನೀರು ಕುದಿಯುವ ಮಟ್ಟಕ್ಕೆ ಬಂದಾಗ, ತಾಪಮಾನ ತೀವ್ರಗೊಂಡಾಗ ಕಪ್ಪೆ ಜಿಗಿಯಲು ಯತ್ನಿಸಿತು. ಆದರೆ ಬಹಳ ತಡವಾಗಿದೆ. ಅದರ ದೇಹ ಅಷ್ಟು ದುರ್ಬಲವಾಗಿತ್ತು, ಜಿಗಿಯಲು ಶಕ್ತಿ ಇರಲಿಲ್ಲ. ಕೊನೆಯಲ್ಲಿ ಕಪ್ಪೆ ನೀರಿನಲ್ಲೇ ಸತ್ತು ಹೋದರು. ನಮ್ಮ ಜೀವನದಲ್ಲೂ ಇದೇ ನಿಜ. ಸಮಸ್ಯೆಗಳು ನಿಧಾನವಾಗಿ ಹೆಚ್ಚಾದಾಗ, ಕೆಟ್ಟದು ನಿಧಾನವಾಗಿ ಆಗುತ್ತಾ ಬಂದಾಗ, ತಾಳುತ್ತಾ ಹೋದರೆ ಕೊನೆಗೆ ಅದು ದೊಡ್ಡ ಸಂಕಟವಾಗಿ ನಾವು ಹೊರಬರಲು ಶಕ್ತಿಯನ್ನೇ ಕಳೆದುಕೊಳ್ಳುತ್ತೇವೆ. ಚಿಕ್ಕ ಚಿಕ್ಕ ಸಮಸ್ಯೆಗಳು ಕಾಣುತ್ತಿದ್ದಂತೆ ಕ್ರಮ ತೆಗೆದುಕೊಳ್ಳಬೇಕು. ಅದು ಆರೋಗ್ಯವಾಗಲಿ, ಹಣವಾಗಲಿ, ಸಂಬಂಧವಾಗಲಿ, ಕೆಲಸವಾಗಲಿ. ತಕ್ಷಣ ಪ್ರತಿಕ್ರಿಯಿಸದಿದ್ದರೆ ಬದಲಾವಣೆಯೇ ತಡವಾಗಬಹುದು.